ಬಿಗ್ ಬಾಸ್ ನ ತುಂಬಾ ಜನ ಮಿಸ್ಸೇ ಮಾಡದೆ ಪ್ರತಿದಿನ ಬಿಗ್ ಬಾಸ್ ನ ನೋಡೋರು ಇದ್ದಾರೆ. ಬಿಗ್ ಬಾಸ್ ಒಂದಿಷ್ಟು ಜನರಿಗೆ ಆಲ್ ಟೈಮ್ ಫೇವರೇಟ್ ಮತ್ತೆ ಆಲ್ ಟೈಮ್ ಎಂಟರ್ಟೈನ್ಮೆಂಟ್ ಗೇಮ್ ಅಂದ್ರೆ ಎಂಟರ್ಟೈನ್ಮೆಂಟ್ ಶೋ ಆಗಿದೆ. ಬೋರ್ಡ್ ನಲ್ಲಿರುವ ಗುಣಕ್ಕೆ ಸೂಕ್ತ ಸದಸ್ಯ ಯಾರೆಂದು ಘೋಷಿಸಿ ಪಕ್ಷಪಾತಿ ಆ ಸದಸ್ಯರನ್ನು ಸ್ವಿಮ್ಮಿಂಗ್ ಪೂಲ್ಗೆ ಜೋರಾಗಿ ತಳ್ಳಬೇಕು. ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ಗೆ ಯಾರು ಗೆಲ್ಬೇಕು ಅಂತ ಜನ ಹೇಳ್ತಾರೆ. ಒಬ್ರು ಅಂತ ಬಂದಾಗ ಹನುಮಂತು ಗೆಲ್ಬೇಕು. ನಾವೇನು ಗೊತ್ತಾ, ರಾಜನ್ ಜೊತೆ ಒಳ್ಳೆಯವರಾಗಿದ್ಕೊಂಡು ಅವನ ಹಿಂದೆನೇ ಮಸಲತ್ ಮಾಡಬೇಕು. ದಟ್ ಈಸ್ ಸ್ಟ್ರಾಟಜಿ. ಹನುಮಂತು ಪರವಾಗಿಲ್ಲ, ಧನರಾಜು ಪರವಾಗಿಲ್ಲ, ಅವ್ರ ಜೊತೆ ಸೇರಿಕೊಂಡು ಅವನು ಇಲ್ಲದೆ ಅದನ್ನೆಲ್ಲ ಸ್ವಲ್ಪ ಕಮೆಂಟ್ ಮಾಡ್ಕೊಡ್ತಾ ಇದ್ದಾನೆ. ಪರವಾಗಿಲ್ಲ. ಬಿಗ್ ಬಾಸ್ ರಾಜರಿಗೆ ನೀವು ಅಧಿಕಾರ ಕೊಟ್ಟಿದ್ದೀರಿ ಅಂತ ಸುಮ್ಮನೆ ಇದ್ದೀವಿ, ಇಲ್ಲಾಂದ್ರೆ ಸುಮ್ಮನೆ ಇರೋ ಮಗನೇ ಅಲ್ಲ ನಾನು. ಇಲ್ಲಿ ಹೊಟ್ಟೆ ಹಾಕು, ಇದೊಂದ್ಸಲ ಹೊಟ್ಟೆ ಹಾಕು. ಈ ಸೀಸನ್ ಅಲ್ಲಿ ನನ್ನ ಫೇವರೇಟ್ ಕಂಟೆಸ್ಟೆಂಟ್ಸ್ ಹನುಮಂತ ಮತ್ತೆ ರಜತ್. ನಮಸ್ತೆ ವೀಕ್ಷಕರೇ, ಬಿಗ್ ಬಾಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಬಿಗ್ ಬಾಸ್ ನ ತುಂಬಾ ಜನ ಮಿಸ್ಸೇ ಮಾಡದೆ ಪ್ರತಿದಿನ ಬಿಗ್ ಬಾಸ್ ನ ನೋಡೋರು ಇದ್ದಾರೆ. ಬಿಗ್ ಬಾಸ್ ಒಂದಿಷ್ಟು ಜನರಿಗೆ ಆಲ್ ಟೈಮ್ ಫೇವ್ರೇಟ್ ಮತ್ತೆ ಆಲ್ ಟೈಮ್ ಎಂಟರ್ಟೈನ್ಮೆಂಟ್ ಗೇಮ್ ಅಂದ್ರೆ ಎಂಟರ್ಟೈನ್ಮೆಂಟ್ ಶೋ ಆಗಿದೆ. ಹಾಗೇನೆ ಬಿಗ್ ಬಾಸ್ ಸಾಕಷ್ಟು ವಾರಗಳನ್ನ ಕಳೆದಿದೆ, ಇನ್ನೇನು ಫಿನಾಲೆಗೆ ಹತ್ರ ಇದೆ ಬಿಗ್ ಬಾಸ್. ಹಾಗಾದ್ರೆ ಜನರಿಗೆ ಬಿಗ್ ಬಾಸ್ ಅಲ್ಲಿ ಯಾರಂದ್ರೆ ತುಂಬಾ ಇಷ್ಟ, ಯಾವ ಸೀಸನ್ ನ ಬಿಗ್ ಬಾಸ್ ನ ತುಂಬಾ ಇಷ್ಟಪಟ್ಟು ಜನ ನೋಡ್ತಾರೆ, ಈ ಸೀಸನ್ ಅಲ್ಲಿ ಬಿಗ್ ಬಾಸ್ಗೆ ಯಾರು ಗೆಲ್ಬೇಕು ಅಂತ ಜನ ಹೇಳ್ತಾರೆ, ಇದ್ರ ಬಗ್ಗೆ ಜನರನ್ನ ಮಾತಾಡ್ಸೋಣ ಬನ್ನಿ. ನೋಡ್ತಾ ಇದ್ದೀವಿ, ಎಷ್ಟು ಸೀಸನ್ ಎಲ್ಲ ಸೀಸನ್ಸು ನೋಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಬರ್ತದೆ. ಇವರು ಶೈನ್ ಶೆಟ್ಟಿ ಎಲ್ಲ ಇದ್ರಲ್ಲ, ಅದು ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ. ಈ ಸೀಸನ್ ನೋಡ್ತಾ ಇದ್ದೀರಾ? ಇದು ಓಕೆ, ಚೆನ್ನಾಗಿದೆ. ಇದು ನೋಡ್ತಾ ಇದ್ದೀವಿ. ಯಾರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್? ಫೇವರೇಟ್ ಉಗ್ರ ಮಂಜು, ತ್ರಿವಿಕ್ರಮ್ ಚೆನ್ನಾಗಿದೆ. ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ? ಅವ್ರಿಬ್ರಲ್ಲಿ ಯಾರು ಗೆದ್ರು ಓಕೆ. ಯಾರು ಗೆದ್ರು ಓಕೆನಾ? ಇನ್ನು ಏನು ಧನರಾಜ್ ಮತ್ತೆ ಹನುಮಂತು ಅವ್ರ ಫ್ರೆಂಡ್ಸ್ ಎಲ್ಲ ಇರಲಿ, ಚೆನ್ನಾಗಿದೆ. ಪ್ಲಸ್ ಸುದೀಪ್ ಸರ್ಗೆ ಸ್ಪೆಷಲಿ ತುಂಬ ಥ್ಯಾಂಕ್ಸ್. ಯಾಕೆ? ಬಿಕಾಸ್ ಅವರು ಅದು ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಗಳಲ್ಲೂ ಒಬ್ರು ಸುದೀಪ್ ಥರ ಇರಬೇಕು ಅನಿಸ್ಬಿಟ್ಟಿದೆ. ಆ ಥರ ಮೋಟಿವೇಶನ್ಗೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಬಾಸ್ ನೋಡ್ತೀರಾ ಮೇಡಮ್? ನೋಡ್ತೀನಿ. ಎಲ್ಲಾ ಸೀಸನ್ ನೋಡಿದೀರಾ? ಹಾ. ಈ ಸೀಸನ್ ಹೇಗೆ ಅನಿಸ್ತಿದೆ ಬಿಗ್ ಬಾಸ್? ಈ ಸೀಸನ್ ಸ್ವಲ್ಪ ಚೆನ್ನಾಗಿದೆ, ಅಂದ್ರೂ ಅಷ್ಟಕ್ಕೇನಿಲ್ಲ. ಯಾವ್ದು ನಿಮ್ಮ ಫೇವರೇಟ್ ಸೀಸನ್? 11. 11 ಅಂದ್ರೆ ಇದೇ ಸೀಸನ್. ಇದೇ ಸೀಸನ್ ಫೇವರೇಟ್. ಓಕೆ, ಯಾರು ಇಷ್ಟ ನಿಮಗೆ ಭವ್ಯ. ಬಿಗ್ ಬಾಸ್ ಅಲ್ಲಿ ಭವ್ಯ ಇಷ್ಟ. ಯಾರು ಗೆಲ್ಬೇಕು ಅಂತ? ಭವ್ಯನೇ ಗೆಲ್ಬೇಕು ಅಂತ. ಇನ್ನು ಬಿಗ್ ಬಾಸ್ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಇನ್ನೂ ಗೇಮ್ಸ್ ಆಡಬೇಕು, ಬರೀ ಜಗಳ ಇದೆ. ಇನ್ನೂ ಗೇಮ್ಸ್ ಚೆನ್ನಾಗಿ ಆಡಿದ್ರೆ ಸೀಸನ್ ಚೆನ್ನಾಗಿ ನಡೆಯುತ್ತೆ. ಸೀಸನ್ ಚೆನ್ನಾಗಿ ನಡೆಯುತ್ತೆ. ಇನ್ನು ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನು ಅನ್ಸುತ್ತೆ? ಅವರು ಬರೀ ಫ್ರೆಂಡ್ಶಿಪ್ ಮಾಡಲೇ ಮುಳುಗೋಗ್ಬಿಟ್ಟಿದ್ದಾರೆ, ಗೇಮ್ ಅಷ್ಟಕ್ಕೇನಿಲ್ಲ. ಅಂದ್ರೂ ಇನ್ನ ಗೇಮ್ಸ್ ಆಡಿದ್ರೆ ಇನ್ನ ಚೆನ್ನಾಗಿರುತ್ತೆ. ಇನ್ನು ತ್ರಿವಿಕ್ರಮ್ ಮತ್ತೆ ಭವ್ಯ ಮೇಡಮ್ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಅವ್ರದ್ದು ಒಂಥರ ಗುಡ್ ಫ್ರೆಂಡ್ಶಿಪ್ ಇದೆ. ಅಂದ್ರೆ ಈಚೆ ಹಂಗೆ ಇದ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ. ಆಗ್ತಾರೆ ಅನ್ಸುತ್ತಾ? ಆಗ್ತಾರೆ ಅನ್ಸುತ್ತೆ. ಆಗ್ಬಹುದಾ? ಆಗ್ಬೇಕಾ? ಆಗ್ಬೇಕು, ಆಗ್ತಾರೆ. ಓಕೆ. ಇನ್ನ ಸುದೀಪ್ ಅವರು ವೀಕೆಂಡ್ ಅಲ್ಲಿ ಬಂದು ಬಿಗ್ ಬಾಸ್ ನಡೆಸ್ಕೊಡ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಅವ್ರು ಕರೆಕ್ಟಾಗಿ ಮಾಡಬೇಕು. ಅಂದರೆ ಗೇಮ್ಸಿಗೆ ಕರೆಕ್ಟಾಗಿ ಕೊಟ್ಟಾಗ ಅವ್ರು ಗೇಮ್ಸ್ ಆಡಿದ್ರೆ ಅವ್ನು ಸುದೀಪ್ ಮಾತಾಡಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿ ನಡೀತಿಲ್ಲ. ಒಂದು 2-3 ವೀಕಲ್ಲಿ ಎಲಿಮಿನೇಟ್ ಇರುತ್ತೆ, ಮಾಡಲ್ಲ. ಅದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿಲ್ಲ. ಬಿಗ್ ಬಾಸ್ ನೋಡ್ತೀರಾ? ಹೌದು, ಎಲ್ಲ ಸೀಸನ್ ನೋಡಿದೀರಾ? ಹೌದು, ನೋಡ್ತಾ ಇದ್ದೀವಿ. ಯಾವ ನಿಮ್ಗೆ ತುಂಬಾ ಇಷ್ಟ? ಯಾರಿದ್ದ ಸೀಸನ್ ನಿಮ್ಗೆ ತುಂಬಾ ಇಷ್ಟ? ಸೆಕೆಂಡ್ ಬ್ಯಾಚ್ 10th ಅಲ್ಲಿ ಇದ್ರಲ್ಲ, ಅವಾಗ ಆ ಬ್ಯಾಚ್ ಸ್ವಲ್ಪ ಪರವಾಗಿಲ್ಲ. ಇಷ್ಟ ಆಯ್ತು. ಇವಾಗೊಂದು ಸ್ವಲ್ಪ ಹೇಳೋಕ್ಕಾಗಲ್ಲ, ಸುಮಾರಾಗಿದೆ ಅಷ್ಟೇ. ಅಷ್ಟಕ್ಕಷ್ಟೇ ಅಂತ ಹೇಳ್ಕೊಳ್ಳೋ ಥರ ಏನಿಲ್ಲ ಅದು. ಈ ಸೀಸನ್ ಅಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಈಗ ಹೇಳಬೇಕು ಅಂದರೆ ಮಂಜುನಾಥ್ ಅವರು ಪರವಾಗಿಲ್ಲ. ಉಗ್ರ ಮಂಜು ಚೆನ್ನಾಗಿ. ಇನ್ನು ಬಿಗ್ ಬಾಸ್ ಅಲ್ಲಿ ಬೇರೆ ಏನೇನು ಇಷ್ಟ ಆಗುತ್ತೆ? ಬಿಗ್ ಬಾಸ್ ಅಲ್ಲಿ ಅವರು ಒಳಗಡೆ ಇದೆಯಲ್ಲ, ಅದೆಲ್ಲ ಪರವಾಗಿಲ್ಲ. ಆಟದ ಗೇಮ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಓಕೆ, ಚೆನ್ನಾಗಿದೆ. ಇನ್ನು ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ಅಲ್ಲಿ ಯಾರು ಗೆಲ್ಬೇಕು? ಇದರೊಳಗೆ ಹೇಳ್ಬೇಕು ಅಂದರೆ ಉಗ್ರ ಮಂಜುನೇ ಗೆಲ್ಲಬೇಕು ಅನಿಸುತ್ತೆ. ಉಗ್ರ ಮಂಜು ಅವ್ರನ್ನ ಬಿಟ್ಟರೆ? ಅವ್ರು ಬಿಟ್ಟರೆ ಈಗ ಗೋಲ್ಡ್ ಸುರೇಶ್ ಬೇರೆ ಹೊರಟೋಗಿದ್ದಾರೆ ಇವಾಗ. ಇಲ್ಲಾಂದರೆ ಅವ್ರು ಬರೋರು. ಇಲ್ಲ ಅಂದರೆ ಅವರು ಇವ್ರು ಇದ್ದಾರಲ್ಲ ಲೇಡೀಸ್, ಅವ್ರು ಬರ್ಬೋದು ಅಷ್ಟೇ. ಚೈತ್ರ ಇದ್ದಾರೆ. ಭವ್ಯ ಪರವಾಗಿಲ್ಲ. ಗೌತಮಿನೂ ಪರವಾಗಿಲ್ಲ. ಗೌತಮಿ ಮತ್ತು ಭವ್ಯ ಇಬ್ಬರೇ. ಇನ್ಯಾರು ಅಷ್ಟು ಅವರಿಬ್ಬರು ಪರವಾಗಿಲ್ಲ. ಮೋಕ್ಷಿತ ಮತ್ತೆ ಗೌತಮಿ ಅವ್ರು ಮೊದಲೆಲ್ಲ ಫ್ರೆಂಡ್ಶಿಪ್ ಅಲ್ಲಿ ಇದ್ರು, ಜಗಳ ಆಡಿದ್ರು, ಮತ್ತೆ ಇವಾಗ ಓಕೆ ಆಗಿದೆ. ಅದೇನು ಒಳ್ಳೊಳಗೆ ಅದು ನಡೀತಾ ಇರುತ್ತೆ, ಅದು ಹೇಳಲಿಕ್ಕಾಗಲ್ಲ. ಅದು ಒಂದು ಕಡೆ ಸೇರಿದ್ಮೇಲೆ ಅದು ಒಳಗೆ ಹೋಗುತ್ತೆ. ಮತ್ತು ಆಟ ಆಡಿದೆ ಗೇಮ್ಸ್ ಅಂದಮೇಲೆ ಅದೆಲ್ಲ ಇದ್ದೇ ಇರೋದು. ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗಿರೋದು ಅವರಲ್ಲಿ. ಒಳಗಡೆ ಸೇರಿದ ಮೇಲೆ ಅವ್ರಿಗೆ ಬಿಟ್ಟಿದ್ದದು. ನಾವು ಹನುಮಂತು ಮತ್ತೆ ಧನರಾಜ್ ಫ್ರೆಂಡ್ಶಿಪ್ ಬಗ್ಗೆ ಏನು
ಹಾಂ, ಹನುಮಂತು ಇಸ್ ಓಕೆ. ಹನುಮಂತು ಪರವಾಗಿಲ್ಲ. ಧನರಾಜು ಪರವಾಗಿಲ್ಲ. ಅವ್ರ ಜೊತೆ ಸೇರಿಕೊಂಡು ಅವನು ಇಲ್ಲದೆ ಇರೋ ಅದನ್ನೆಲ್ಲ ಸ್ವಲ್ಪ ಕಮೆಂಟ್ ಮಾಡಿಕೊಡ್ತಾ ಇದ್ದಾನೆ, ಪರವಾಗಿಲ್ಲ. ಚೆನ್ನಾಗಿ ಆಡ್ತಿದ್ದಾರೆ. ಬಿಗ್ ಬಾಸ್ ಶೋ ಇಷ್ಟ ಆಗ್ತಾ ಇದೆಯಾ? ಅದು ತುಂಬ ಇಷ್ಟ ಆಯಿತು. ಇನ್ನು ವೀಕೆಂಡ್ಸ್ ಅಲ್ಲಿ ಸುದೀಪ್ ಸರ್ ಅಯ್ಯೋ, ತುಂಬ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಅವರು ನಡೆಸ್ಕೊಡ್ತಾರೆ ಮಾತ್ರ. ತುಂಬಾ ಚೆನ್ನಾಗಿ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಥ್ಯಾಂಕ್ ಯು. ಓಡಾಡ್ಕೊಂಡು ನೋಡ್ತೀರಾ? ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀನಿ. ಎಲ್ಲಾ ಸೀಸನ್ ನೋಡಿದ್ರಾ ಅಲ್ಲ ಈ ಸೀಸನ್ ಮಾತ್ರ? ನಡು ಗ್ಯಾಪ್ ಆಯಿತು. ಫಸ್ಟ್ ಕಂಟಿನ್ಯೂ ಆಗಿ ನೋಡಿದ್ದೀನಿ. ಆಲ್ಮೋಸ್ಟ್ ಎಲ್ಲಾ ಹಾ, ಸೀಸನ್ ನೋಡಿ. ಯಾವ್ದು ನಿಮ್ಮ ಫೇವರೇಟ್ ಸೀಸನ್ ನೋಡಿರೋದ್ರಲ್ಲಿ? ಫೇವ್ರೆಟ್ಟು ನೆನಪಿಲ್ಲ ಅಂದ್ರೆ ಅಷ್ಟು. ಯಾರು ಇದ್ದಿದ್ದ ಸೀಸನ್ ತುಂಬಾ ಇಷ್ಟ ಆಗಿತ್ತು ಅಂತ? ಈಗ ಗೌತಮಿ ಅವ್ರು ಇದ್ದಾರಲ್ಲ, ಈ ಸೀಸನ್ ಇಷ್ಟ. ಹಾ, ಹಾ. ಓಕೆ, ಯಾರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್? ಗೌತಮಿ. ಹೌದಾ? ಹ್ಮ್. ಯಾರು ಗೆಲ್ಬೇಕು? ಗೌತಮಿನೇ ಗೆಲ್ಲಬೇಕು. ಗೌತಮಿನೇ ಹಾಂ ಗೆಲ್ಬೇಕಾ? ಹಾಂ ಹಾಂ ಮಧ್ಯದಲ್ಲಿ ಗೌತಮಿ ಸ್ವಲ್ಪ ಇಸ್ಸು ಮಾಡ್ಕೊಂಡ್ರು, ಮತ್ತೆ ಕ್ಯಾಪ್ಟನ್ ಆದ್ರು. ಹಾಂ. ಮೋಕ್ಷಿತ್ ಅವ್ರ ಜೊತೆ ಜಗಳ ಆಯ್ತು, ಈಗ ಉಗ್ರಮಂದ್ರ ಅವ್ರ ಜೊತೆ ಏನೋ ಸರಿಯಾಗಿ ಮಾತಾಡ್ತಾ ಇಲ್ಲ. ಇದ್ರ ಬಗ್ಗೆ ಎಲ್ಲ ಏನ್ ಅನ್ಸುತ್ತೆ? ಇಷ್ಟ ಆಗ್ತಿದ್ಯಾ ಬಿಗ್ ಬಾಸ್ ಅಥವಾ ಏನಾದ್ರು ಸ್ವಲ್ಪ ಹೇಗೆ? ಗೌತಮಿ ಅವ್ರ ಈ ತರ ಎಲ್ಲ ಮಾಡ್ಕೊಟ್ಟಿರೋದು ಇಷ್ಟ ಆಗ್ತಿದ್ಯಾ? ಅವರೇ ಕರೆಕ್ಟೇ ಮಾಡ್ತಿದ್ದಾರೆ, ಹಂಗೇನಿಲ್ಲ. ಅವ್ರು ಹಾಂ ಮಾಡ್ತಾರೆ ಹಾಂ ಹಾಂ ಅವ್ರು ಸರಿಯಾಗಿ ಹಾಂ, ಸರಿ. ಇನ್ನು ಧನರಾಜ್ ಮತ್ತೆ ಹನುಮಂತು ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಅದು ಅಷ್ಟು ನನಗೆ ಗೊತ್ತಾಗ. ಹಾಂ, ಚೆನ್ನಾಗಿ ಅನಿಸ್ತಿದೆ. ಹಾಂ. ಸುದೀಪ್ ಅವ್ರು ಹೆಂಗ್ ನಡೆಸ್ಕೊಡ್ತಿದ್ದಾರೆ? ಸುದೀಪ್ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಹಾಂ, ಹೌದು. ನೀವು ಆ ಕಡೆ ಈ ಕಡೆ ಓಡಾಡ್ಕೊಂಡು ನೋಡಿರ್ತೀರಲ್ಲ, ಅದೇ ಬಿಗ್ ಬಾಸ್ ನೋಡಿದೀರಾ? ನಾನು ಎಲ್ಲ ಕಂಟಿನ್ಯೂಸ್ ಸೀಸನ್ ನೋಡ್ತಿದ್ದೀರಾ? ನೋಡಿದ್ದೀನಿ. ಯಾವ್ದು ನಿಮ್ಮ ಫೇವ್ರೆಟ್ ಸೀಸನ್? ಇವರು ಮಂಜು ಪಾವಗಡ ಇದ್ರಲ್ಲ, ಓಕೆ, ಆ ಸೀಸನ್ ನನಗೆ ತುಂಬಾ ಇಷ್ಟ. ಹಾಂ, ದಿವ್ಯಾ ಊರಡ್ಗ ಮತ್ತು ಹೌದು. ದಿವ್ಯಾ ಸುರೇಶ್ ಅವರೆಲ್ಲ ಇದ್ರಲ್ಲ ಅದು. ಆಮೇಲೆ ಮಂಜಣ್ಣ ಹಾಂ, ಶುಭ ಅವ್ರದ್ದೆಲ್ಲ ಟಾಸ್ಕು ಹಂಗೆ, ಅವ್ರ ಎಂಟರ್ಟೈನ್ಮೆಂಟು, ಫ್ರೆಂಡ್ಶಿಪ್ಪು, ಹೊರಗಡೆ ಬಂದರೂ ಹಾಗೆ ಇದ್ದಾರೆ ಅವರು. ಚೆನ್ನಾಗಿದೆ. ಸೀಸನ್ ಅಲ್ಲಿ ನಿಮ್ಗೆ ಏನ್ ಇಷ್ಟ? ಯಾರು ಇಷ್ಟ? ಪರ್ಟಿಕ್ಯುಲರಾಗಿ ಇಷ್ಟ ಅಂತ ಏನಿಲ್ಲ, ಬಟ್ ಓಕೆ, ಚೆನ್ನಾಗಿ ಮಾಡ್ತಿದ್ದಾರೆ. ಯಾರು ಗೆಲ್ಬೇಕು? ಗೆಲ್ಲಬೇಕು ಅಂದರೆ ಅಷ್ಟೊಂದು ಗೆಲ್ಲೋ ಕ್ಯಾಂಡಿಡೇಟ್ ಒಬ್ರು ಇಲ್ವಾ ಬಿಗ್ ಬಾಸ್? ಇದ್ದಾರೆ, ಹಂಗೆ ಅಂತೇನಿಲ್ಲ. ಗೆಲ್ಬಹುದು ಅಂತ ಅನ್ನೋರು ಗೆಲ್ಬೋದು. ಇವ್ರ ಆಟ ನೋಡಿದ್ರೆ ಚೆನ್ನಾಗಿ ಆಡ್ತಿದ್ದಾರೆ, ಗೆಲ್ತಾರೆ ಹಾಂ, ಅನ್ಸೋ ಅಂತವ್ರು ಯಾರು? ಮಂಜು. ಮಂಜು, ಉಗ್ರ ಮಂಜಣ್ಣ, ಗೆಲ್ತಾರೆ ಹಾ. ಅನ್ಸುತ್ತಾ? ಹಾಂ. ಎಲ್ಲ ಬಿಗ್ ಬಾಸ್ ಅಲ್ಲಿ ಆಟ ಎಲ್ಲ ಇಷ್ಟ ಆಗ್ತಿದ್ಯಾ? ಹಾಂ, ಸುದೀಪ್ ಅವ್ರು ಹೆಂಗ್ ನಡೆಸ್ಕೊಡ್ತಿದ್ದಾರೆ? ಅವ್ರು ನನ್ನ ಫೇವ್ರೇಟ್ ಹೀರೋ, ಓಕೆ, ಆಲ್ ಟೈಮ್ ಫೇವ್ರೇಟ್. ಹಾಂ, ಬಿಗ್ ಬಾಸ್ ಚೆನ್ನಾಗಿ ನಡೆಸ್ಕೊಡ್ತಾರೆ. ನಾನು ನೋಡೋದೇ ವೀಕೆಂಡ್, ಸ್ಯಾಟರ್ಡೆ ಸಂಡೇ, ಎಸ್ಪೆಷಲಿ ಸುದೀಪ್ ಅವ್ರಿಗೋಸ್ಕರ ನಾನು ನೋಡೋದು. ಹಾಂ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೀನಿ. ಎಲ್ಲ ಸೀಸನ್ ನೋಡಿದ್ದೀರಾ? ಎಲ್ಲ ಸೀಸನ್ ನೋಡಿಲ್ಲ, ಕೆಲವೊಂದು ಸೀಸನ್ಸ್ ನೋಡಿದ್ದೀನಿ. ಯಾವ್ದು ನಿಮ್ಮ ಫೇವರೇಟ್ ಸೀಸನ್? ಫಸ್ಟ್ ಸೀಸನ್. ಸೀಸನ್ ತುಂಬಾ ಇಷ್ಟ. ಈ ಸೀಸನ್ ಅಲ್ಲಿ ಈ ಸೀಸನಲ್ಲಿ ಜಗದೀಶ್ ಇರೋವರೆಗೂ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು. ಇವಾಗ ತ್ರಿವಿಕ್ರಮ್ ಚೆನ್ನಾಗಿ ಆಡ್ತಾ ಇದ್ದಾನೆ. ಯಾರು ಗೆಲ್ಬೇಕು ಅನ್ಸುತ್ತೆ? ತ್ರಿವಿಕ್ರಮ್. ತ್ರಿವಿಕ್ರಮೇ ಗೆಲ್ಬೇಕು. ಓಕೆ, ಏನ್ ಇಷ್ಟ ಆಗುತ್ತೆ ಬಿಗ್ ಬಾಸ್ ಅಲ್ಲಿ ಇವಾಗ ಸದ್ಯಕ್ಕೆ? ಬಿಗ್ ಬಾಸಲ್ಲಿ ಈಗ ಸದ್ಯಕ್ಕೆ ಸುದೀಪೆ ಅವರೇ ಮೇನ್ ಹೈಲೈಟು. ವೀಕೆಂಡ್ ಮಾತ್ರನೇ ಜಾಸ್ತಿ ಫೋಕಸ್ ಮಾಡಿ ನೋಡ್ತಾ ಇರ್ತೀವಿ. ಅಂದರೆ ಅವರು ಮಾತಾಡೋದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದೇ ಹೈಲೈಟು. ಇಷ್ಟ ಆಗುತ್ತೆ. ಹೌದು. ಬಿಗ್ ಬಾಸ್ ಅಲ್ಲಿ ಗೇಮ್ಸ್ ಎಲ್ಲ ಆಡ್ಸೋದು ಹಾಂ, ಹೌದು, ಚೆನ್ನಾಗಿರುತ್ತೆ. ನಂಗಿಂತ ಜಾಸ್ತಿ ನಮ್ಮ ಅತ್ತೆ ಫಾಲೋ ಮಾಡೋದು, ಅವ್ರನ್ನ ಕೇಳಿ. ಮೇಡಮ್ ಹೇಳಿ, ಬಿಗ್ ಬಾಸ್ ನೋಡ್ತೀರಾ? ಹೌದು, ನೋಡ್ತೀವಿ. ಎಲ್ಲ ಸೀಸನ್ ನೋಡಿದ್ದೀರಾ? ನೋಡಿದ್ದೀವಿ. ಯಾವ ಸೀಸನ್ ನಿಮ್ಮ ಫೇವರೇಟ್? ಫಸ್ಟ್ ಸೀಸನ್ ತುಂಬಾ ಇಷ್ಟ. ಓಕೆ, ಈ ಸೀಸನ್ ಅಲ್ಲಿ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ತ್ರಿವಿಕ್ರಮೆ, ತ್ರಿವಿಕ್ರಮ್ ಇಷ್ಟನಾ? ಅವರೇ ಗೆಲ್ಬೇಕು. ಅವರೇ ಗೆಲ್ಬೇಕು. ಓಕೆ, ಇನ್ ಭವ್ಯ ಮತ್ತೆ ತ್ರಿವಿಕ್ರಮ್ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಭವ್ಯ ತ್ರಿವಿಕ್ರಮ್ ಫ್ರೆಂಡ್ಶಿಪ್ ಬಗ್ಗೆ ಅದು ಅವ್ರ ಪರ್ಸನಲ್ಲು, ನಾವೇನು ಹೇಳೋಕ್ಕಾಗಲ್ಲ. ತ್ರಿವಿಕ್ರಮ್ ಚೆನ್ನಾಗಿ ಇನ್ನೋಸೆಂಟಾಗಿ ಆಡ್ತಾ ಇದ್ದಾರೆ. ಇನ್ನೋಸೆಂಟ್ ಆಗಿ ಆಡ್ತಿದ್ದಾರೆ. ಓಕೆ, ಸುದೀಪ್ ಅವ್ರು ಹೆಂಗ್ ನೋಡ್ಸ್ಕೊಡ್ತಿದ್ದಾರೆ? ಅವ್ರು ತುಂಬ ಚೆನ್ನಾಗಿ ನಡ್ಸ್ಕೊಡ್ತಾರೆ. ಅವ್ರ ಥರ ಪ್ರೋಗ್ರಾಮ್ ಯಾರು ನಡ್ಸ್ಕೊಡೋಕೆ ಸಾಧ್ಯ ಇಲ್ಲ, ಚೆನ್ನಾಗಿ ನಡ್ಸ್ಕೊಡ್ತಾರೆ. ಅವ್ರಿಗೋಸ್ಕರನೇ ನಾವು ವೀಕೆಂಡ್ ನೋಡ್ತೀವಿ. ಓ, ಹೌದಾ? ಓಕೆ, ಬಿಗ್ ಬಾಸ್ ಎಲ್ಲ ಇಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು. ಏನಾದ್ರು ಹೇಳ್ತಿದ್ದೀರಾ? ಹೇಳಿ ಹೇಳಿ. ಹನುಮಂತ ನೆಕ್ಸ್ಟ್, ತ್ರಿವಿಕ್ರಮ್ ಬಿಟ್ರೆ ಹನುಮಂತ, ಅವರಿಬ್ರು ಫೈನಲ್ಗೆ ಬರಬೇಕು. ಫೈನಲ್ ಬರಬೇಕು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇವ್ರನ್ನ ಕೇಳ್ರಿ. ಹೇಳು, ಬಿಗ್ ಬಾಸ್ ನೋಡಲ್ವಾ? ಬಿಗ್ ಬಾಸ್ ನೋಡಲ್ವಾ? ಒಂದೊಂದ್ಸಲ ನೋಡ್ತಾರೆ. ಒಂದೊಂದ್ಸಲ ನೋಡ್ತೀಯಾ? ಯಾರು ನಿನ್ ಫೇವರೇಟ್ ಕಂಟೆಸ್ಟೆಂಟ್? ಹನುಮಂತ. ಹನುಮಂತ ಇಷ್ಟನಾ? ಯಾಕೆ ಇಷ್ಟ? ಈಸ್ ಲೈಕ್ ಕ್ರೇಜಿ. ಓ, ಈಸ್ ಲೈಕ್ ಕ್ರೇಜಿ. ಓಕೆ, ಬಿಗ್ ಬಾಸ್ ಸುದೀಪ್ ಸರ್ ಇಷ್ಟ ಆಗಲ್ವಾ? ಸುದೀಪ್ ಸರ್ ಸೀಸನ್ ಇದು ಬಂದಾಗ ನೋಡ್ತೀಯಾ? ವೀಕೆಂಡ್ಸ್ ಅಲ್ಲಿ ಇಷ್ಟ ಆಗ್ತಾರಾ? ಮತ್ತೆ ಬಿಗ್ ಬಾಸ್ ಅಲ್ಲಿ ಎಲ್ಲಾ ಸೀಸನ್ ನೋಡಿದ್ಯಾ ಅಥವಾ ಈ ಸೀಸನ್ ಮಾತ್ರನಾ? ಒಂದೆರಡು ಸೀಸನ್ ನೋಡಿ. 2 ಸೀಸನ್ ನೋಡಿದ್ಯಾ? ಒಂದೆರಡು ಸೀಸನ್ ಅಲ್ಲಿ ಯಾವ್ದು ನಿನ್ ಫೇವರೇಟ್ ಸೀಸನ್?
ಸೀಸನ್ 7 ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತೀನಿ. ಎಲ್ಲಾ ಸೀಸನ್ ನೋಡಿದ್ರೆ ಈ ಸೀಸನ್ ಮಾತ್ರ ಇಲ್ಲ ಹೋದ ಸೀಸನು 10 ನೋಡಿದ್ದೀನಿ. 10 ನೋಡಿದ್ದೀರಾ? ಯಾವ್ದು ಇಷ್ಟ? ಯಾವ ಸೀಸನ್ ಇಷ್ಟ ಆಯ್ತು? 10 10 ಇಷ್ಟ ಆಯ್ತು. ಈ ಸೀಸನ್ ಅಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ತ್ರಿವಿಕ್ರಮ್. ತ್ರಿವಿಕ್ರಮ್ ಇಷ್ಟನಾ? ಓಕೆ. ಯಾರು ಗೆಲ್ಬೇಕು? ತ್ರಿವಿಕ್ರಮ್ ತ್ರಿವಿಕ್ರಮೇ ಗೆಲ್ಬೇಕು. ಯಾಕೆ ತ್ರಿವಿಕ್ರಮ್ ಅಂದ್ರೆ ಇಷ್ಟ? ಅವರು ಚೆನ್ನಾಗಿ ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಮನೇಲಿ ಎಲ್ಲರಿಗೂ ಚೆನ್ನಾಗಿ ಕೊಡ್ತಾರೆ. ಸೊ ಅದಕ್ಕೆ ಅವ್ರು ಗೆಲ್ಲಬೇಕು. ಅವ್ರು ಗೆಲ್ಬೇಕು. ಓಕೆ. ಹಾಗಾದ್ರೆ ಈಗ ನೆಕ್ಸ್ಟ್ ಹನುಮಂತ್ ಅವರು ಮತ್ತೆ ಚಂದ್ರಾಜ್ ಇರೋ ಫ್ರೆಂಡ್ಶಿಪ್ ಇರ್ಬೋದು, ಅವ್ರು ಕೂಡ ಎಂಟರ್ಟೈನ್ಮೆಂಟ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿ ಮಾಡ್ತಾರೆ ಅವರು. ಧನ್ರಾಜ್ ಮತ್ತೆ ಹನುಮಂತ್ ಚೆನ್ನಾಗಿ ಆಡ್ತೀರಾ? ಚೆನ್ನಾಗಿ ಇನ್ನ ಮಾಡ್ತಾರೆ. ತ್ರಿವಿಕ್ರಮ್ ಬಿಟ್ಟು ಇನ್ಯಾರು ನಿಮ್ ಫೇವರೇಟ್ ಕಂಟೆಸ್ಟೆಂಟ್? ಹನುಮಂತ ಹನುಮಂತ ಇಷ್ಟನಾ? ಯಾಕೆ ಇಷ್ಟ ಹನುಮಂತು? ಅವರು ಎಲ್ಲ ಟಾಸ್ಕು ಚೆನ್ನಾಗಿ ಮಾಡ್ತಾರೆ. ಅದು ಇದ್ದಂಗೆ ಹೇಳ್ತಾರೆ ಅವರು. ಅದಕ್ಕೆ ಅವ್ರು ಇಷ್ಟ, ಅವ್ರು ಗೆಲ್ಬೇಕು. ಈ ಸಲ ಅಂದ್ರೆ ಪ್ರತಿ ಸಲ ವೀಕೆಂಡ್ ಅಲ್ಲಿ ಇವರು ಸುದೀಪ್ ಅವ್ರು ಬಂದು ನಡೆಸ್ಕೊಡ್ತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿ ನಡೆಸ್ಕೊಡ್ತಾರೆ. ಚೆನ್ನಾಗಿ ಇಷ್ಟ ಆಗತ್ತಾ? ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ವೆಲ್ಕಮ್. ಫಸ್ಟ್ ನೋಡ್ತೀರಾ? ನೋಡ್ತೇವೆ. ಓಕೆ. ಎಲ್ಲಾ ಸೀಸನ್ ನೋಡ್ತೀರಾ? ನೋಡ್ತೇನೆ ಎಲ್ಲ ಸೀಸನ್ ಆಲ್ಮೋಸ್ಟ್ ನೋಡ್ತೇನೆ. ಯಾವ್ದು ನಿಮ್ ಫೇವರೇಟ್ ಸೀಸನ್? ನನ್ನ ಫೇವ್ರೆಟ್ ಸೀಸನು ಹೋದ್ ಕಾರ್ತಿಕ್ ಇದ್ರಲ್ಲ, ಕಾರ್ತಿಕ್ ಸಂಗೀತ ಇದೆ season. ಈ ಸೀಸನ್ ಅಲ್ಲಿ ನಿಮ್ಗೆ ಯಾರು ಫೇವರೇಟ್ ಕಂಟೆಸ್ಟೆಂಟ್? ಫೇವ್ರೆಟ್ ಕಂಟೆಂಟ್ಸ್ ಅಂದರೆ ಹಾಗೇನಿಲ್ಲ, ಜಸ್ಟ್ ನೋಡ್ತಿದ್ದೇವೆ ಅಷ್ಟೇ. ಯಾರು ಅಂತ ಫೇವರೇಟ್ ಕಂಟೆಸ್ಟೆಂಟ್ ಇಲ್ಲ? ಹನುಮಂತ ಫೇವ್ರೆಟ್. ಹನುಮಂತ ಫೇವರೇಟ್. ಯಾರು ಗೆಲ್ಬೇಕು? ಹನುಮಂತನೇ. ಹನುಮಂತನೇ ಗೆಲ್ಬೇಕು. ಓಕೆ. ಬಿಗ್ ಬಾಸ್ ಈಗ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬರ್ತಾರಲ್ವಾ, ಅದನ್ನ ನೋಡಿದ್ರೆ ಈಗ ಅದು ನೋಡಿದ್ರೆ ಚೆನ್ನಾಗಿ ಹೇಳ್ತಾರೆ ಅವರೆಲ್ಲ, ಇನ್ಫಾರ್ಮೇಶನ್ ಚೆನ್ನಾಗಿ, ಮೆಸೇಜ್ ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ. ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಬಿಗ್ ಬಾಸ್ ಇಷ್ಟ ಆಗ್ತಿದೆ? ಇಷ್ಟ ಆಗ್ತಿದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಎಲ್ಲಾ ಸೀಸನ್ ನೋಡಿದ್ದೀರಾ? ಎಲ್ಲ ಸೀಸನ್ನು ನೋಡಿದ್ದೀವಿ. ಅದರಲ್ಲಿ ಈ ಸತಿ ಬಂದಿರೋ ಎಲ್ಲರೂ ವರ್ಸ್ಟೇನೆ. ಓಕೆ. ನಿಮ್ಗೆ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಅಂದ್ರೆ ಫೇವರೇಟ್ ಸೀಸನ್ ಯಾವುದು? ಫೇವ್ರೆಟ್ ಸೀಸನ್ನು 10. 10 ಸೀಸನ್. ಓಕೆ. ಈ ಸೀಸನ್ ಅಲ್ಲಿ ಯಾರು ಫೇವರೇಟ್ ಅನ್ನೋದಿಲ್ಲ? ಯಾರು ಫೇವ್ರೆಟ್ಟು ಇಲ್ಲ. ಅವ್ರದ್ದು ಆ ಆರ್ಗ್ಯುಮೆಂಟ್ಸು, ಆ ಜಗಳ ನೋಡೋಕ್ಕೂ ಇಂಟ್ರೆಸ್ಟೇ ಇಲ್ಲ. ಅದು ನೋಡ್ತಿದ್ದಂಗೆ ಆ ಫುಲ್ಲು ಎಲ್ಲ ಜಗಳಕ್ಕೆ ಇಲ್ಲದೇ ಇರೋ ಮೋಟಿವೇಶನ್ಸ್ ಎಲ್ಲ ಬಂದು ಸುಮ್ಮನೆ ಮನೇಲೂ ಫೈಟ್ ಆಗುತ್ತೆ. ಸೊ ಅದೇನು ನೋಡ್ತೀಯಾ ಬಿಡು, ಬಿಸಾಕು ಅಂತ ಬೈತಿರ್ತಾರೆ ಮನೇಲಿ. ಯಾರು ಗೆಲ್ಬೋದು ಅನ್ಸುತ್ತೆ ಈ ಸೀಸನ್ ಅಲ್ಲಿ? ಈ ಸೀಸನಲ್ಲಿ ಆ ಥರ ತುಂಬ ಗೆಲ್ತಾರೆ ಅನ್ನೋ ಥರ ಯಾರೂ ಕಂಟೆಸ್ಟೆಂಟ್ ಇಲ್ಲ. ಎಲ್ಲರೂ ಅವ್ರದ್ದೇ ಆದಂಥ ಒಂದು ಏನು ಸ್ಟ್ರಾಟಜಿ ಅದು ಇದು ಅಂತ ಮಾಡ್ಕೊಂಡಿದ್ದಾರೆ. ಯಾರು ಅಂತ ಪ್ರಾಮಿನೆಂಟಾಗಿ ಆಡ್ತಿರೋರು ಯಾರೂ ಇಲ್ಲ. ಸುದೀಪ್ ಸರ್ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ವೀಕೆಂಡ್. ತುಂಬ ಚೆನ್ನಾಗಿ ನೋಡ್ಸ್ಕೊಡ್ತಿದ್ದಾರೆ. ಅವ್ರ ಕ್ಲಾಸ್ ತೊಗೊಳೋದಕ್ಕೋಸ್ಕರ ಮತ್ತು ಅವರು ಆ ವಿಡಿಯೋ ಹಾಕ್ತಾರಲ್ಲ, ಅದಕ್ಕೋಸ್ಕರನೇ ನೋಡೋದು, ಇನ್ಯಾವುದಕ್ಕೂ ನೋಡಲ್ಲ ನಾನು. ತುಂಬ ಇಷ್ಟ ಆಗ್ತಿದೆ. ಆಮೇಲೆ ಅವರು ಕ್ಲಾಸ್ ತೊಗೋತಾರಲ್ಲ, ಆ ಒಂದು ಇದನ್ನ ನೋಡೋಕ್ಕೇ ಇಷ್ಟ ಆಗುತ್ತೆ. ಆಮೇಲೆ ನಾವು ಆ್ಯಕ್ಚುಲಿ ನಾವು ಅನ್ಕೋಬೇಕಾಗಿರೋದು, ನಾವು ಹೇಳ್ಬೇಕಾಗಿರೋದೆಲ್ಲ ಸರ್ರೇ ಹೇಳ್ಬಿಟ್ಟಿರ್ತಾರೆ. ಅದಕ್ಕೊಂದು ಖುಷಿ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್. ಬಿಗ್ ಬಾಸ್ ನೋಡ್ತೀರಾ ಮೇಡಮ್? ಯಾವುದು? ಯಾವ ಸೀಸನ್ ಅಂದ್ರೆ ತುಂಬಾ ಇಷ್ಟ? ಸೀಸನ್ 10. ಸೀಸನ್ 10 ಇಷ್ಟನಾ? ಯಾಕೆ ಇಷ್ಟ ಈ ಸೀಸನ್ 10? ಸೀಸನ್ 10 ಸಂಗೀತ ಅವರೆಲ್ಲ, ಕಾರ್ತಿಕ್, ವಿನಯ್ ಅವರೆಲ್ಲ ಚೆನ್ನಾಗಿ ಆಡ್ತಿದ್ರು. ಬಟ್ ಇವಾಗ ಅಂದರೆ ತುಂಬ ಫೈಟಿಂಗ್ಸ್ ಇರುತ್ತೆ. ಯಾರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಈ ಸೀಸನ್ ಅಲ್ಲಿ? ಮಂಜು. ಉಗ್ರಂ ಮಂಜು. ಓಕೆ. ಯಾರು ಗೆಲ್ಬೇಕು? ಮಂಜುನೇ ಗೆಲ್ಬೇಕಾ? ಮತ್ತೆ ಇನ್ನು ಹನುಮಂತು ಮತ್ತೆ ಧನ್ರಾಜ್ ಫ್ರೆಂಡ್ಶಿಪ್ ಬಗ್ಗೆ, ಗೌತಮಿ ಮತ್ತೆ ಮೋಕ್ಷಿತಾ ಇವ್ರ ಬಗ್ಗೆ ಎಲ್ಲ ಏನು? ಗೌತಮಿ ಮೋಕ್ಷಿತಾ ಅಂದರೆ ಇಷ್ಟ ಆಗಲ್ಲ. ವಿ ಹೇಟ್ ದೆಮ್. ಲೈಕ್ ಅವ್ರು ತುಂಬ ಸೆಲ್ಫಿಶ್ ಮತ್ತು ಅವ್ರದ್ದು ಮಾತ್ರ ಆಡ್ತಿರ್ತಾರೆ ಅಷ್ಟೇ. ಓಕೆ. ಹನುಮಂತು ಮತ್ತೆ ಧನ್ರಾಜ್ ಬಗ್ಗೆ ಏನಂತೀರಾ? ಇಷ್ಟ ಆಗುತ್ತೆ ಅವ್ರ ಫ್ರೆಂಡ್ಶಿಪ್, ಅವ್ರ ಎಂಟರ್ಟೈನ್ಮೆಂಟ್? ಅವ್ರ ಎಂಟರ್ಟೈನ್ಮೆಂಟ್ ಇಷ್ಟ ಆಗುತ್ತೆ. ವೀಕೆಂಡ್ ಸುದೀಪ್ ಸರ್ ಹೆಂಗೆ ನಡೆಸ್ಕೊಡ್ತಿದ್ದಾರೆ ಬಿಗ್ ಬಾಸ್? ಆ್ಯಸ್ ಎ ಸುದೀಪ್ ಫ್ಯಾನ್ ನಾವು ಅವ್ರ ಮೋಟಿವೇಶನ್ ತುಂಬ ಕೇಳ್ತೀವಿ. ಸೊ ಲೈಕ್ ತುಂಬ ಪಂಚ್ ಕೊಡ್ತಾ ಇರ್ತಾರೆ. ಇಷ್ಟ ಆಗುತ್ತಾ? ಓಕೆ. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಯಾರಿಷ್ಟ ಹೆಸರುಗಳು ಗೊತ್ತಿಲ್ಲ. ಹೆಸರು ಹನುಮಂತ್ ಇಷ್ಟ. ಹನುಮಂತು ಇಷ್ಟನಾ? ಯಾರು ಗೆಲ್ಬೇಕು? ಹನುಮಂತ್ ಗೆದ್ರೇನೆ ಒಳ್ಳೇದು. ಹನುಮಂತನೇ ಗೆಲ್ಬೇಕು. ಓಕೆ. ಎಲ್ಲಾ ಸೀಸನ್ ನೋಡಿದೀರಾ? ಇಲ್ಲ, ಸ್ವಲ್ಪ ನೋಡಿದ್ದೀವಿ. ಈ ಸೀಸನ್ ಅಲ್ಲಿ ಸುದೀಪ್ ಅವ್ರ ಇಷ್ಟನಾ? ದೀಪ್ ಅವ್ರು ಯಾರೋ ಅಷ್ಟು ಗೊತ್ತಿಲ್ಲ. ಸುದೀಪ್ ಬರ್ತಾರಲ್ಲ ವೀಕೆಂಡ್ ಶನಿವಾರ ಭಾನುವಾರ, ಇಷ್ಟ ಆಗುತ್ತಾ? ಇಷ್ಟ. ಅವ್ರು ಮಾತಾಡೋದೆಲ್ಲ ಸ್ಟೈಲ್ ಎಲ್ಲ ಇಷ್ಟ. ತುಂಬಾ ಇಷ್ಟನಾ? ಇಷ್ಟ ಆಗುತ್ತೆ. ಬಿಗ್ ಬಾಸ್ ಚೆನ್ನಾಗಿ ನಡೀತಿದೆ. ಅದರಲ್ಲಿ ಮಂಗಳೂರವ್ರು ಯಾರೋ ಹುಡುಗಿ ಚೈತ್ರ ಇಷ್ಟ ಆಗ್ತಾಳಾ? ಇಷ್ಟ ಆಗ್ತಾಳೆ. ಆದ್ರೂ ಮಾತು ನಮ್ಮ ಥರ ಹೊರಟು ಚೆನ್ನಾಗಿ ಆಡ್ತಿದ್ದಾಳೆ ಅವಳು ಅಷ್ಟೇ. ನೋಡ್ತೀನಿ. ಎಲ್ಲಾ ಸೀಸನ್ ನೋಡಿದೀರಾ? ಎಲ್ಲ ಸೀಸನ್ನು ನೋಡಿದ್ದೀನಿ.
ಹೇಗನ್ನಿಸ್ತು? ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಈಗ ಬಿಗ್ ಬಾಸ್ ಸ್ಟಾರ್ಟ್ ಆದಮೇಲೆ ಅಂತೂ ಎಲ್ಲರೂ ಬಿಗ್ ಬಾಸ್ ಖಂಡಿತ ನೋಡ್ತಾರೆ. ಎಲ್ರಿಗೂ ಅವ್ರಿಗೆ ಆದ ಫೇವ್ರೇಟ್ಸ್ ಇರ್ತಾರೆ. ಸೊ ಇಟ್ಸ್ ಎಂಟರ್ಟೈನಿಂಗ್. ಅದು ಕಿಚ್ಚ ಸುದೀಪ್ ಸರ್ ಬರೋದು, ನಾನು ಒನ್ ಡೇ ಎಪಿಸೋಡ್ ಮಿಸ್ ಮಾಡಿದ್ರು, ಬಟ್ ಸ್ಯಾಟರ್ಡೆ ಸಂಡೇ ಪಕ್ಕಾ ನೋಡ್ತೀನಿ ಸುದೀಪ್ ಸರ್ಗೋಸ್ಕರ. ಈ ಸೀಸನಲ್ಲಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಹನುಮಂತ ಮತ್ತು ರಜತ್. ಓಕೆ, ಯಾರು ಗೆಲ್ಲಬೇಕು ಅವ್ರ ಇದರಲ್ಲಿ? ಇಬ್ಬರು ಅಂತ ನಂಗೆ ಇಬ್ಬರು ಅಲ್ಲಿ ಯಾರು ಗೆದ್ರು ಓಕೆ, ಬಟ್ ಒಬ್ಬರು ಅಂತ ಬಂದಾಗ ಹನುಮಂತು ಗೆಲ್ಲಬೇಕು. ಯಾವ್ದು ನಿಮ್ಮ ಫೇವ್ರೆಟ್ ಸೀಸನ್ನು? ಲಾಸ್ಟ್ ಸೀಸನ್ ತುಂಬ ಇಷ್ಟ. ಸಂಗೀತ ಶೃಂಗೇರಿ ಸೀಸನ್. ಓಕೆ ಓಕೆ, ನಿಮ್ಮ ಫೇವ್ರೆಟ್ ಆ ಸೀಸನ್? ಎಸ್, ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ ಸರ್? ಹೌದು ಮೇಡಮ್, ಡೈಲಿ ನೋಡ್ತೀವಿ. ಎಲ್ಲ ಸೀಸನ್ನು ನೋಡ್ತೀರಾ? ಪ್ರತಿ ಸೀಸನ್ ನೋಡ್ಕೊಂಬಂದು ಫಸ್ಟ್ ಸೀಸನಿಂದ ಇಲ್ಲಿವರೆಗೂ ನೋಡ್ತಾನೆ ಇದ್ದೀವಿ, ಡೈಲಿ ನೋಡ್ತೀವಿ. ಯಾವ್ದು ನಿಮ್ಮ ಫೇವ್ರೆಟ್ ಸೀಸನ್? ನಮಗೆ ಕುರಿ ಪ್ರತಾಪ್ ಎಲ್ಲ ಬಂದಿದ್ರಲ್ಲ, ಆ ಸೀಸನ್ ತುಂಬ ಇಷ್ಟ. ಈ ಸೀಸನಲ್ಲಿ ಯಾರು ನಿಮ್ಮ ಫೇವ್ರೇಟು? ಈ ಸೀಸನ್ ನನಗೆ ಮಂಜಣ್ಣ, ಉಗ್ರ ಮಂಜು ಅವ್ರು ತುಂಬ ಚೆನ್ನಾಗಿ ಆಟ ಆಡ್ತಾರೆ, ತುಂಬ ಮೈಂಡ್ ಸೆಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಗೇಮ್ ಆಡ್ತಾರೆ, ತುಂಬ ಚೆನ್ನಾಗಿ ಆಡ್ತಾರೆ, ತುಂಬ ಚೆನ್ನಾಗಿ ಈ ಆಡ್ತಾರೆ. ಸೀಸನಲ್ಲಿ ಹೇಗನ್ನಿಸ್ತಿದೆ ಈ ಸೀಸನ್ ನೋಡೋದು? ಸ್ವಲ್ಪ ಜಗಳ ಜಾಸ್ತಿ, ಕಿರ್ಚಾಟ ಜಾಸ್ತಿ. ಹೊಸ ಬಂದಲ್ಲ ವೈಟ್ ಕಾರ್ಡ್ ರಂಜಿತ್ ಅವ್ರು ಬರೋಕ್ಕೆ ಮುಂಚೆ ಸ್ವಲ್ಪ ಚೆನ್ನಾಗಿ ನಡೀತಾ ಇತ್ತು. ಬಂದಮೇಲೆ ತುಂಬಾ ವರ್ಸ್ಟ್ ಆಗ್ತಾ ಇದೆ, ಬೇಜಾರಾಗ್ತದೆ. ಮೊನ್ನೆ ಎಲ್ಲ ತುಂಬಾ ಕಿರಿಕು ಜಗಳ ಬೇಜಾರಾಗುತ್ತೆ ನೋಡೋಕ್ಕೆ. ವೀಕೆಂಡಲ್ಲಿ ಸುದೀಪ್ ಸರ್ ಬರ್ತಾರಲ್ವಾ? ತುಂಬ ಖುಷಿ ಆಗುತ್ತೆ. ನಾವು ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ, ಸುದೀಪ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತೀವಿ, ವಾರ ಪೂರ್ತಿ ವೆಯ್ಟ್ ಮಾಡ್ತಾ ಇರ್ತೀವಿ. ತುಂಬ ಚೆನ್ನಾಗಿದೆ. ನಮಗೆ ಪ್ರತಿ ಸೀಸನ್ನು ಮಿಸ್ ಮಾಡೇ ನೋಡ್ತೀವಿ. ನನಗೆ ಮಂಜಣ್ಣ ಗೆಲ್ಲಬೇಕು ಅಂತ ಆಸೆ. ಉಗ್ರ ಮಂಜು ತುಂಬ ಇಷ್ಟ ಆಗುತ್ತೆ. ಅದು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಅರ್ಥ ಮಾಡ್ಕೊಳ್ದಿರೋರಿಗೆ ಬಿಗ್ ಬಾಸ್ ಏನಲ್ಲ, ಅದೊಂಥರ ಕಿರ್ಚಾಟ ಅನಿಸುತ್ತೆ. ಬಟ್ 100 ದಿವಸ ಒಂದೇ ಮನೆಯಲ್ಲಿ ಯಾರಿಗೂ ಅಪರಿಚಿತತೆ ಜಗಳ ಆಡ್ಕೊಂಡು ಅವರೇ ನಾಮಿನೇಟ್ ಮಾಡಬೇಕು, ಅವ್ರ ಜೊತೆಗೆ ತಿನ್ನಬೇಕು, ತಿರ್ಗಾ ಅಲ್ಲೇ ಆಟ ಆಡಬೇಕು. ಅದೊಂಥರ ನಾವೇ ಒಂದು ಮನೇಲಿ 4 ಜನ ಇದ್ರೇ ಜಗಳ ಆಗುತ್ತೆ. ಅಂಥದ್ರಲ್ಲಿ 100 ದಿವಸ ಗೊತ್ತಿಲ್ಲದ್ರ ಜೊತೆ ಇರಬೇಕಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ತುಂಬಾ ಚೆನ್ನಾಗಿದೆ, ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ಪ್ರೋಗ್ರಾಮ್. ಥ್ಯಾಂಕ್ ಯು. ಕೇಳಿದ್ರಲ್ಲ ವೀಕ್ಷಕರೇ, ಒಂದಿಷ್ಟು ಜನರಿಗೆ ಬಿಗ್ ಬಾಸ್ ಆಲ್ ಟೈಮ್ ಫೇವ್ರೆಟ್ ಶೋ ಆಗಿದ್ದು, ಬಿಗ್ ಬಾಸಲ್ಲಿರೋ ಒಂದಿಷ್ಟು ಕಂಟೆಸ್ಟೆಂಟು ತುಂಬಾ ಇಷ್ಟ, ಇವರೇ ಗೆಲ್ಲಬೇಕು ಅನ್ನೋದಿದೆ. ಒಂದಿಷ್ಟು ಜನರಿಗೆ ಗೌತಮಿ ಇಷ್ಟ ಆದರೆ, ಒಂದಿಷ್ಟು ಜನರಿಗೆ ಉಗ್ರ ಮಂಜು ಅವರು ಇಷ್ಟ, ಒಂದಿಷ್ಟು ಜನರಿಗೆ ಹನುಮಂತು ಅವ್ರು ಇಷ್ಟ ಆದರೆ, ಒಂದಿಷ್ಟು ಜನರಿಗೆ ಭವ್ಯ ಅವರು ಇಷ್ಟ. ಇವರೇ ಗೆಲ್ಲಬೇಕು ಅನ್ನೋದು ಒಂದಿಷ್ಟು ಜನರ ಆಶೆ ಆಗಿದೆ. ಇನ್ನೊಂದಿಷ್ಟು ಜನರಿಗೆ ಬಿಗ್ ಬಾಸ್ ಎಲ್ಲ ಸೀಸನ್ಗಳನ್ನ ನೋಡ್ಕೊಂಡು ಬಂದಿರೋರಿಗೆ ಈ ಸೀಸನ್ನು ಸಿಕ್ಕಾಪಟ್ಟೆ ವರ್ಸ್ಟ್ ಸೀಸನ್ನು, ಬರೀ ಗಲಾಟೆ ಗೌಜ್ಗಳು ಇದೆ, ಅವ್ರುಗಳಲ್ಲಿ ಒಗ್ಗಟ್ಟು ಇಲ್ಲ ಅನ್ನೋದು ಒಂದಿಷ್ಟು ಜನರ ಕಂಪ್ಲೇಂಟ್ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಯುವರಾಜ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.